ಮದ್ದೂರು ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣ ಬೃಹತ್ ಪ್ರತಿಭಟನೆ ಲಾಠಿ ಚಾರ್ಜ್ ಬಳಿಕ ಗೆಚ್ಚೆತ್ತಂತ ಸರ್ಕಾರ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಶಾಂತಿ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಸಚಿವ ಎನ್ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಶಾಂತಿ ಸಭೆಗೆ ಕರೆ ನೀಡಲಾಗಿದೆ. ಎರಡೂ ಕೋಮಿನ ಮುಖಂಡರ ಜೊತೆಗೆ ಮಾತುಕತೆಯನ್ನು ನಡೆಸಲಿದ್ದಾರೆ. ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಶಾಂತಿ ಸಭೆ ಆಯೋಜನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಶಿವಪುರ ಸತ್ಯಾಗ್ರಹ ಸೌಧ ಸಮೀಪದ ಕಲ್ಯಾಣ ಮಂಟಪ ಶಾಂತಿ ಸಭೆಯಲ್ಲಿ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಸೇರಿದಂತೆ ಹಲವರು ಭಾಗಿಯಾಗುವಂತ ಸಾಧ್ಯತೆಗಳು ಇದೆ. ಶಾಂತಿ ಸಭೆಯನ್ನ ಮಾಡಬೇಕು ಅಂತ ಇದೀಗ ಮುಂದಾಗ್ತಾ ಇರುವಂತದ್ದು. ಪ್ರಮುಖವಾಗಿ ಅಲ್ಲಿನ ಉಸ್ತುವಾರಿ ಸಚಿವರು ಹಾಗೇನೆ ಅಲ್ಲಿನ ಎಸ್ಪಿ ಹಾಗೆ ಅಲ್ಲಿನ ಜಿಲ್ಲಾಧಿಕಾರಿಗಳು ಇವರ ನೇತೃತ್ವದಲ್ಲಿ ಎರಡೂ ಕೋಮಿನವರು, ಹಿಂದೂ ಮತ್ತು ಮುಸಲ್ಮಾನ್ ಎರಡೂ ಕೋಮಿನವರನ್ನ ಕೂರಿಸಿ ಮಾತನಾಡಿ ಒಂದು ಶಾಂತಿ ಒಪ್ಪಂದ ಮಾಡ್ಕೊಳ್ಳೋದು. ಈ ತರ ಆದ್ರೆ ಸರಿ ಆಗಲ್ಲ, ಹೊಂದಾಣಿಕೆಯಿಂದ ಇರಬೇಕು. ನೀವು ನಿಮ್ಮ ಸಮಾಜದವರನ್ನ ಕರೆದು ಮಾತನಾಡಿ ಬುದ್ಧಿ ಹೇಳಿ ಅಥವಾ ಒಂದು ಸಂದೇಶವನ್ನು ರವಾನೆ ಮಾಡಿ ಆದಷ್ಟು ಬೇಗ ಈ ಶಾಂತಿ ಒಪ್ಪಂದ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿ. ಈಗ ಶಾಂತಿ ಸಂಧಾನ ಸಭೆ ಈ ಥರದ್ದು ಏನು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ, ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗಬಹುದು ಅಂತ, ಮತ್ತೆ ಇದರ ಅವಶ್ಯಕತೆ ಕೂಡ ಅನಿವಾರ್ಯತೆ ಕೂಡ ಎಷ್ಟಿದೆ ಅಂತ ಶಶಿಕುಮಾರ್? ನಿಜವಾಗ್ಲೂ ನೀತಿ ಏನು ನಿನ್ನೆ ಅಷ್ಟೇ ಒಂದ್ ರೀತಿ ಮದ್ದೂರು ಪಟ್ಟಣ ಉದ್ವಿಗ್ನ ಪರಿಸ್ಥಿತಿಗೆ ನಿರ್ಮಾಣವಾಗಿತ್ತು. ಯಾಕಂತ ಹೇಳಿದ್ರೆ ವಿವಿಧ ಭಾಗಗಳಿಂದ ಅದರಲ್ಲಿ ಮಂಡ್ಯ ಜಿಲ್ಲೆ ಸೇರಿದಂತೆ ರಾಜ್ಯದ ನಾನಾ ಭಾಗಗಳಿಂದ ಹಿಂದೂ ಪರ ಸಂಘಟನಾ ಕಾರ್ಯಕರ್ತರು ಮದ್ದೂರಿಗೆ ದಿಢೀರ್ನೆ ಆಗಮಿಸಿದ್ರು. ಹೀಗಾಗಿ ಸಾಕಷ್ಟು ಒಂದು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಕ್ಷಣಕ್ಕೂ ಕೂಡ ಹಿಂದೂ ಪರ ಕಾರ್ಯಕರ್ತರ ಆಗಮನ ಮತ್ತೆ ಜಮಾವಣೆ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಿತ್ತು. ಜೊತೆಗೆ ರಾಜಕೀಯ ಪಕ್ಷಗಳ ಮುಖಂಡರುಗಳು ಕೂಡ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿದ್ದ ಕಾರಣದಿಂದಾಗಿ ಒಂದ್ ರೀತಿ ಉದ್ರಿಕ್ತ ಪರಿಸ್ಥಿತಿ ನಿರ್ಮಾಣ ಕೂಡ ಆಗಿತ್ತು. ಕ್ಷಣಕ್ಕೂ ಕೂಡ ಏನಾಗುತ್ತೆ ಅನ್ನೋ ಒಂದು ಕುತೂಹಲ, ಆತಂಕ ಕೂಡ ಎದುರಾಗಿತ್ತು. ಈಗ ಇದರಿಂದಾಗಿ ಎಚ್ಚೆತ್ತಂತ ರಾಜ್ಯ ಸರ್ಕಾರ ಇದೀಗ ಒಂದು ಶಾಂತಿ ಸಭೆಯನ್ನ ಮಾಡ್ಲಿಕ್ಕೂ ಕೂಡ ನಿರ್ಧಾರವನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಮಧ್ಯಾಹ್ನ 3 ಗಂಟೆಗೆ ಶಿವಪುರ ಸತ್ಯಾಗ್ರಹ ಸೌಧದ ಪಕ್ಕದಲ್ಲಿರ್ತಕ್ಕಂಥ ಒಂದು ಖಾಸಗಿ ಸಮುದಾಯ ಭವನದಲ್ಲಿ ಎರಡೂ ಕೋಮಿನ ಮುಖಂಡರ ಸಭೆಯನ್ನು ಕೂಡ ಕರೆದಿರ್ತಕ್ಕಂಥದ್ದು. ಈ ಸಭೆಯಲ್ಲಿ ಸ್ವತಃ ಜಿಲ್ಲಾಧಿಕಾರಿಗಳು ಮತ್ತೆ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಅವರು ಕೂಡ ಇರ್ತಾರೆ. ಇಂಥ ಸಭೆಯಲ್ಲಿ ಎರಡೂ ಕೋಮನವ್ರ ಜೊತೆ ಒಂದು ಶಾಂತಿ ಸಭೆಯನ್ನ ಮಾಡಿ ಎರಡೂ ಕೋಮನವ್ರನ್ನ ಮನವೊಲಿಸುವಂತ ಕೆಲಸವನ್ನು ಕೂಡ ಮಾಡ್ತಕ್ಕಂಥದ್ದು. ಮುಂದೆ ಇಂಥ ಅಚಾತುರ್ಯಗಳು ಅಥವಾ ಇಂಥ ಘರ್ಷಣೆಗಳಿಗೆ ಅವಕಾಶವನ್ನ ಮಾಡಿಕೊಡ್ಬೇಡಿ, ಈಗ ಆಗಿರ್ತಕ್ಕಂಥ ಘಟನೆಯಲ್ಲಿ ಯಾರಿದ್ದಾರೆ ಅವ್ರ ವಿರುದ್ಧ ಒಂದು ಕ್ರಮವನ್ನ ಕೈಗೊಳ್ತೇವೆ, ಮುಂದೆ ಇಂಥ ಒಂದು ಆಸ್ಪದಕ್ಕೆ ಈ ರೀತಿಯ ಒಂದು ಅವಘಡಗಳಿಗೆ ಅಥವಾ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ಬೇಡಿ ಅನ್ನೋ ಒಂದು ಮನವಿಯನ್ನ ಕೂಡ ಮಾಡ್ಕೊಳ್ಳತಕ್ಕಂಥದ್ದು. ಹೀಗಾಗಿ ಈ ಸಭೆಯಲ್ಲಿ ಯಾವೆಲ್ಲ ಒಂದು ತೀರ್ಮಾನಗಳಾಗ್ತವೆ ಮತ್ತೆ ಈ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗ್ತವೆ ಅನ್ನೋದು ಸಾಕಷ್ಟು ಕುತೂಹಲ ಕೂಡ ಕಾರಣವಾಗಿರ್ತಕ್ಕಂಥದ್ದು. ಈಗಾಗಲೇ ನಿನ್ನೆ ಅಷ್ಟೇ ಒಂದು ಬೃಹತ್ ಹೋರಾಟವನ್ನ ಹಮ್ಮಿಕೊಂಡಂತ ಒಂದು ಕಾರ್ಯಕರ್ತರು ನಾಳೆ ಮತ್ತೆ ಬಿಜೆಪಿ ನಿಯೋಗ ಕೂಡ ಮದ್ದೂರು ಪಟ್ಟಣಕ್ಕೆ ಬರ್ತಕ್ಕಂಥದ್ದು. ಅಲ್ಲಿ ಒಂದು ಸಾಮೂಹಿಕ ಗಣೇಶ ವಿಸರ್ಜನಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ತಾರೆ. ಅಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತ ವಿಜಯೇಂದ್ರ ಅವರು ಜೊತೆಗೆ ವಿಪಕ್ಷ ನಾಯಕ ಆರೋಸಕ್ ಸೇರಿದಂತೆ ಬಿಜೆಪಿ ನಾಯಕರ ನಿಯೋಗ ಕೂಡ ಮದ್ದೂರು ಪಟ್ಟಣಕ್ಕೆ ಆಗಮಿಸ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಯಾವುದೇ ತರದ ಒಂದು ಪ್ರಚೋದನಕಾರಿ ಭಾಷಣಗಳಿಗೂ ಕೂಡ ಅವಕಾಶ ಕೊಡಬೇಡಿ, ಜೊತೆಗೆ ಪ್ರಚೋದನಕಾರಿ ಭಾಷಣಕ್ಕೆ ನೀವು ಯಾರು ಕೂಡ ಆಸ್ಪದವನ್ನ ನೀಡಬೇಡಿ ಅನ್ನೋ ಒಂದು ಮನವಿಯನ್ನ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಈಗಾಗಲೇ ಈ ಪ್ರಕರಣ ಒಂದ್ ರೀತಿ ರಾಜಕೀಯ ತಿರುವನ್ನು ಕೂಡ ಪಡ್ಕೊಂಡಿರೋ ಹಿನ್ನೆಲೆಯಲ್ಲಿ ಮುಂದೆ ಯಾವ ರೀತಿಯ ಒಂದು ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ತಾರೆ. ಈಗಾಗಲೇ ಏನು ಯಾವುದೇ ತರದ ಒಂದು ಅಹಿತಕರ ಘಟನೆಗಳು ನಡೆಯಬಾರದು ಅಂತ ಹೇಳಿ ಮುಂಜಾಗ್ರತಾ ಕ್ರಮವಾಗಿ ನಾಳೆ ಬೆಳಿಗ್ಗೆವರೆಗೂ ಕೂಡ ಈ ಒಂದು ನಿಷೇಧಾಜ್ಞೆಯನ್ನ ವಿಸ್ತರಣೆ ಕೂಡ ಮಾಡಲಾಗಿರ್ತಕ್ಕಂಥದ್ದು. ಜೊತೆಗೆ ಪಟ್ಟಣದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ನಂಬಿಕೊಂಡು ಆಗಾಗೇನೆ ಪೊಲೀಸ್ ಗಸ್ತನ್ನು ಕೂಡ ಹೆಚ್ಚು ಮಾಡ್ತಾ ಇರ್ತಕ್ಕಂಥದ್ದು. ಯಾವುದೇ ತರದ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡು ಬಂದ್ರೆ ಅಥವಾ ಅಹಿತಕರ ಘಟನೆಗಳು ನಡೆಯುವಂತ ಸಾಧ್ಯತೆಗಳು ಬಂದಂತ ಸಂದರ್ಭದಲ್ಲಿ ಅವ್ರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಬೇಕು. ಜೊತೆಗೆ ನಿನ್ನೆ ಸಂಜೆ ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ ಜೊತೆಗೆ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಮದ್ದೂರು ಪಟ್ಟಣಾದ್ಯಂತ ಒಂದು ಪೆರೇಡ್ ಅನ್ನ ಕೂಡ ಪೊಲೀಸರ ಪೆರೇಡ್ ಅನ್ನ ಕೂಡ ಮಾಡಿರ್ತಕ್ಕಂಥದ್ದು. ಪೊಲೀಸ್ ಪೆರೇಡ್ ಮಾಡೋದ್ರ ಮುಖಾಂತರವಾಗಿ ಇಂಥ ಯಾವುದೇ ತರದ ಅಹಿತಕರ ಘಟನೆಗಳಿಗೆ ನಾವು ಅವಕಾಶವನ್ನ ಕೊಡೋದಿಲ್ಲ. ಇಂಥ ಘಟನೆಗಳಲ್ಲಿ ಯಾರಾದ್ರೂ ಕೂಡ ಪಾಲ್ಗೊಂಡಿದ್ದೆ ಆದ್ರೆ ಅವ್ರ ವಿರುದ್ಧ ಕಟ್ಟುನಿಟ್ಟಿನ ಕಾನೂನು ಕ್ರಮವನ್ನು ಕೈಗೊಳ್ತೇವೆ ಅನ್ನೋ ಒಂದು ಎಚ್ಚರಿಕೆ ಸಂದೇಶವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಕೂಡ ಮದ್ದೂರು ಪಟ್ಟಣ ಬಂದ್ಗೆ ಕರೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮದ್ದೂರು ಪಟ್ಟಣದಿಂದ ಪೊಲೀಸರ ಸರ್ಪಗಾಲವನ್ನ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಆಯಾಯ ಏನು ಪ್ರಮುಖ ವೃತ್ತಗಳಿದಾವೆ ಅಥವಾ ಇಂಥ ಘಟನೆಗಳು ನಡೆಯುವಂತ ಸಾಧ್ಯತೆ ಇರ್ತಕ್ಕಂಥ ಸ್ಥಳಗಳಲ್ಲಿ ಕಟ್ಟುನಿಟ್ಟಿನ ಪೊಲೀಸರ ಸರ್ಪಗಾಲವನ್ನು ಕೂಡ ಹೆಚ್ಚಿಸಿರ್ತಕ್ಕಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಶಶಿಕುಮಾರ್ ತಮ್ಮ ಡೀಟೇಲ್ಸ್ಗಾಗಿ.
ನೋಡಿ ಶಾಂತಿ ಸಭೆಯಲ್ಲಿ ಮಂಡ್ಯ ಜಿಲ್ಲಾಧಿಕಾರಿಗಳು ಹಾಗೆಯೇ SP ಎಲ್ಲರೂ ಭಾಗಿಯಾಗಲಿದ್ದಾರೆ. ಶಾಂತಿ ಸಭೆಯ ಒಂದು ಅವಶ್ಯಕತೆ ಈಗಿದೆ ಈಗಿನ ಸಿಚುವೇಶನ್ಗೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಅರೇಂಜ್ ಮಾಡ್ತಿದ್ದಾರೆ. ಸದ್ಯ ನೀವು ಈಗಿನ ಬೆಳಗ್ಗೆಯ ಸದ್ಯದ ಪರಿಸ್ಥಿತಿ ಮದ್ದೂರಿನಲ್ಲಿ ನೋಡ್ತಾ ಇದ್ದೀರಾ. ಇದು ಲೈವ್ ವಿಜುವಲ್ಸ್ಗಳು, ಯಾವ ರೀತಿಯಾಗಿ ಅಲ್ಲಿನ ಪರಿಸ್ಥಿತಿ ಇದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ. ಯಾವುದೇ ಅಂಗಡಿಗಳು ಏನು ಓಪನ್ ಆಗಿಲ್ಲ. ಒಂದು ಸ್ವಯಂ ಪ್ರೇರಿತವಾಗಿ ಈಗ ಆಲ್ರೆಡಿ ಕರೆಯನ್ನು ನೀಡಿದ್ರು, ಎಲ್ಲರೂ ಬಂದನ್ನು ಮಾಡೋಣ ಅಂತ ಆ ಕಾರಣಕ್ಕಾಗಿ ಬಂದ್ ಮಾಡಿದ್ದಾರೆ. ಅಲ್ಲಲ್ಲಿ ಇಲ್ಲಿ ಒಂದಷ್ಟು ಜನ ಓಡಾಡ್ತಾ ಇದ್ದಾರೆ ಬಿಟ್ಟರೆ ಅಂಗಡಿ ಮುಂಗಟ್ಟುಗಳು ಎಲ್ಲವೂ ಕೂಡ ಕ್ಲೋಸ್ ಆಗಿರೋದನ್ನು ನೀವು ನೋಡ್ತಾ ಇರ್ಬೋದು. ಒಂದು ಕಡೆಯಲ್ಲಿ ಪ್ರತಿಭಟನೆ ಮಾಡ್ದಂಗೂ ಇರಬೇಕು, ಮತ್ತೊಂದು ಕಡೆಯಲ್ಲಿ 144 ಸೆಕ್ಷನ್ ಜಾರಿಯಾಗಿರುವಂಥ ಹಿನ್ನೆಲೆಯಲ್ಲಿ ಮನೆಯಿಂದ ಹೊರಗೆ ಬರದೇ ಇರುವ ರೀತಿಯಲ್ಲೂ ಕೂಡ ಇರಬೇಕು. ಆ ನಿಟ್ಟಿನಲ್ಲಿ ಮದ್ದೂರಿನಲ್ಲಿ ಸದ್ಯದ ಸಿಚುವೇಶನ್ಸ್ ಇದೆ. ನಿನ್ನೆ ಎಲ್ಲ ಈ ರಸ್ತೆಗಳಲ್ಲಿ ಈ ಇಕ್ಕೆಲಗಳಲ್ಲಿ ನೀವು ನೋಡ್ಬಿಟ್ಟಿದ್ರೆ ಜನಜಂಗುಳಿ ಹೆಚ್ಚಾಗಿತ್ತು. ಎಲ್ಲಿ ನೋಡಿದ್ರು ಪ್ರತಿಭಟನೆ, ಎಲ್ಲಿ ನೋಡಿದ್ರು ಕೂಗಾಟ, ಬೆಂಕಿ ಎಲ್ಲವೂ ಕೂಡ ಆಗಿತ್ತು. ಸೊ ಅದನ್ನು ಒಂದು ಕಂಟ್ರೋಲಿಗೆ ತರಬೇಕು ಅಂತ ಹೇಳಿದ್ರೆ 144 ಸೆಕ್ಷನ್ ಜಾರಿ ಮಾಡಲೇಬೇಕಾಗಿತ್ತು. ಆ ಹಿನ್ನೆಲೆಗೆ ಪೊಲೀಸರು ಲಾಠಿ ಚಾರ್ಜನ್ನು ಮಾಡೋದ್ರ ಜೊತೆಗೆ 144 ಸೆಕ್ಷನನ್ನು ಜಾರಿ ಮಾಡಿದರು. ಸದ್ಯ ಮದ್ದೂರಿನ ಸರ್ಕಲ್ ಈ ರೋಡ್ಗಳಲ್ಲಿ ಪರಿಸ್ಥಿತಿಯನ್ನು ನೀವು ನೋಡ್ತಾ ಇದ್ದೀರಾ. ಯಾವುದೇ ಅಂಗಡಿಗಳು ಓಪನ್ ಆಗಿಲ್ಲ. ಸ್ವಲ್ಪ ಜನ ಕೆಲವರು ಓಡಾಡ್ತಾ ಇದ್ದಾರೆ ಅನ್ನೋದನ್ನು ಹೊರತುಪಡಿಸಿದ್ರೆ ಇನ್ನು ಸದ್ಯದ ಪರಿಸ್ಥಿತಿ ಆ ಥರ ಇದೆ.